ಒಣಮೆಣಸಿನ ಚಿತ್ರಾನ್ನ, ಪೆಪ್ಪರ್ ಪೌಡರ್ ನೋಡ್ರಿ, ಮಾವಿನಕಾಯಿನ ಉಪ್ಪಿನಕಾಯಿ ತಿಂದರೆ ಸೂಪರಾಗಿರುತ್ತೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪೆಪ್ಪರ್ ಪೌಡರ್ ಚಿತ್ರಾನ್ನ, ಪೆಪ್ಪರ್ ಪೌಡರು, ಒಂದು ಕಾಳು ಮೆಣಸು, ಕರಿಬೇವು, ಜೀರಿಗೆ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಹಾಕಿದ್ದೀವಿ, ಗ್ರೈಂಡ್ ಮಾಡ್ಕೊತೀವಿ. ಎಣ್ಣೆ 1 ಟೀ ಸ್ಪೂನ್ ಅಷ್ಟು, ಇಲ್ಲ ತುಪ್ಪನೂ ಹಾಕ್ಬೋದು. ನಾವು ಎಣ್ಣೆ ಹಾಕ್ತಾಯಿದ್ದೀವಿ, ತುಪ್ಪ ಸ್ಕಿಟ್ ಮಾಡಿದ್ದೀವಿ. ನೀವು ಬೇಕಿದ್ರೆ ತುಪ್ಪ ಹಾಕೊಂಡು ಮಾಡಿ. ಶೇಂಗಾ ಬೀಜ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಉದ್ದಿನಬೇಳೆ, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ. ಶೀತಕ್ಕೆ ತುಂಬ ಒಳ್ಳೆಯದು ಶುಂಠಿ ಬೆಳ್ಳುಳ್ಳಿ ತಿಂದರೆ. ಈ ಟೈಮಲ್ಲಂತೂ ತಿಂದರೆ ಭಾಳ ಚೆನ್ನಾಗಿರುತ್ತೆ. ಗ್ಯಾಸು ಬಾಯ್ಲಿ. ಅದು ಒಣಮೆಣಸಿನ್ಕಾಯಿ, ಉದ್ದಕ್ಕೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ. ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ತಿಂದರೆ ಭಾಳ ಚೆನ್ನಾಗಿರುತ್ತೆ. ಶೀತ ಆದ್ರೂ ತಿನ್ನಬೇಕು. ನೀರುಳ್ಳಿ, ಸಣ್ಣಕ್ಕೆ ಹೆಚ್ಚಿರೋ ನೀರುಳ್ಳಿ ಒಂದು ಗೆಡ್ಡೆ ಆದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಮಾಡಿಟ್ಕೊಂಡಿರೋ ಪೆಪ್ಪರ್ ಪೌಡರು, ಲಾಸ್ಟು ನಿಂಬೆಹಣ್ಣಿನ ರಸ, ಶೇಂಗಾ ಬೀಜ ಕರ್ದಿರೋವು. ಲಾಸ್ಟ್ ಫೈನಲ್ ಅನ್ನ ಹಾಕಿದ್ದೀವಿ ನೋಡ್ರಿ. ಈ ಥರ ಉದುದ್ರಾಗಿರ್ಬೇಕು. ಬಾಸ್ಮತಿ ಅಕ್ಕಿ ಅನ್ನಾದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್. ಫೈನಲ್ ಕೊತ್ತಂಬರಿ ಸೊಪ್ಪು.